ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೇನೆ ಮಾಗೋಡ್ ಫಾಲ್ಸಿಗೆ ಹೋದವರು ಜೇನ್ಕಲ್ ಗುಡ್ಡಕ್ಕೆ ಹೋಗ್ತಾರೆ. ಸೊ ನಾವು ಕೂಡ ಹೋಗೋಣ ಬನ್ನಿ. ಮಾಗೋಡ್ ಫಾಲ್ಸ್ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಇವಾಗಲೇ ನೋಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿದೆ. ಲಿಂಕ್ ಬೇಕಿದ್ರೆ ಮೇಲೆ ಐಕಾರ್ಡಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಬೋದು. ಇದು ಯಲ್ಲಾಪುರದಿಂದ 16 ಕಿಲೋಮೀಟರ್ ಆಗುತ್ತೆ. ಮಾಗೋಡ್ ಫಾಲ್ಸಿಂದ ಹತ್ತಿರ ಆಗುತ್ತೆ, ಒಂದು 5ರಿಂದ 6 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಹಾಗಾಗಿ ಅಲ್ಲಿ ಹೋದವರು ಇಲ್ಲೂ ಕೂಡ ಹೋಗ್ತಾರೆ. ನೋಡ್ಬೋದು, ಎಲ್ಲ ಕಡೆ ಬೋರ್ಡ್ ಕೂಡ ಇದೆ. ಹೋಗೋದೇನು ಕೂಡ ಕಷ್ಟ ಆಗಲ್ಲ, ಆರಾಮಾಗಿ ಹೋಗ್ಬೋದು. ಇವಾಗೆಲ್ಲ ಮುಂಚೆ ಥರ ರೋಡ್ ಗೊತ್ತಾಗಲ್ಲ ಅಂತೆಲ್ಲ ಪ್ರಾಬ್ಲಮ್ ಆಗಲ್ಲ ಅಲ್ವಾ. ಎಲ್ಲಿ ಬೇಕಿದ್ರೂ ಮ್ಯಾಪ್ ಹಾಕ್ಕೊಂಡು ಹೋಗ್ಬಿಡ್ಬೋದು. ಇಲ್ಲೂ ಕೂಡ ಮ್ಯಾಪ್ ಹಾಕ್ಕೊಂಡು ಆರಾಮಾಗಿ ಬರ್ಬೋದು. ಆದರೆ ಎಲ್ಲ ಕಡೆ ನೆಟ್ವರ್ಕ್ ಸಿಗಲ್ಲ, ಎಲ್ಲಿ ನೆಟ್ವರ್ಕ್ ಸಿಗುತ್ತೆ ಅಲ್ಲೇ ಮ್ಯಾಪ್ ಹಾಕ್ಕೊಂಡು ನೋಡ್ಕೊಂಡು ಬರಬೇಕಾಗುತ್ತೆ ಅಷ್ಟೇ. ಮತ್ತು ನಾವಿಲ್ಲಿ ವೆಹಿಕಲ್ನ ಅಲ್ಲಿ ಗೇಟ್ವರೆಗೂ ಕೂಡ ತೊಗೊಂಡು ಹೋಗ್ಬೋದು, ತುಂಬ ನಡಿಬೇಕಂತ ಇಲ್ಲ ಇಲ್ಲೂ ಕೂಡ. ಹಾಗೆಯೇ ಇಲ್ಲಿ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇರುತ್ತೆ. ಅದ್ರ ಮಧ್ಯೆ ನೀವು ಯಾವಾಗ ಬೇಕಾದರೂ ಬಂದು ವಿಸಿಟ್ ಮಾಡ್ಬೋದು. ಟಿಕೆಟ್ ಪ್ರೈಸ್ ಬಂದು ಒಬ್ಬರಿಗೆ 10 ರೂಪೀಸ್ ಇರುತ್ತೆ. ಪಾರ್ಕಿಂಗ್ ಚಾರ್ಜಸ್ ಎಲ್ಲ ಏನು ಕೂಡ ಇರಲ್ಲ ಇಲ್ಲಿ. ಬನ್ನಿ ಒಳಗೆ ಹೋಗೋಣ, ಹೇಗಿದೆ ಅಂತ ತೋರಿಸ್ತೀನಿ ಮುಂದೆ. ನೀವಿಲ್ಲಿ ಯಾವಾಗ ಬೇಕಾದರೂ ಬಂದು ವಿಸಿಟ್ ಮಾಡ್ಬೋದು. ಆದರೆ ಬೆಸ್ಟ್ ಟೈಮ್ ಅಂತಂದರೆ ಈವ್ನಿಂಗ್ ಬಂದರೆ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕೆಂದರೆ ಇಲ್ಲಿಂದ ಸನ್ಸೆಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಬರೋದಕ್ಕಾದರೆ ಸಂಜೆನೇ ಬನ್ನಿ ಅಂತ ಹೇಳ್ತೀನಿ. ನಾವು ಬಂದಿದ್ದು ಸುಮಾರು ಮಧ್ಯಾಹ್ನ 2 ಗಂಟೆ ಆಗಿತ್ತು. ಮಳೆಗಾಲ ಆಗಿರೋದ್ರಿಂದ ಅಷ್ಟಾಗಿ ಬಿಸಿಲೇನೂ ಇರಲಿಲ್ಲ ಇಲ್ಲಿ. ಸ್ವಲ್ಪ ಮಳೆ, ಬಿಸಿಲು, ಮಂಜು ಎಲ್ಲನೂ ಕೂಡ ಮಿಕ್ಸ್ ಆಗಿ ವೆದರ್ ಅಂತೂ ಕೂಲಾಗಿ ತುಂಬಾ ಚೆನ್ನಾಗಿತ್ತು. ಬೇಸಿಗೆಲೆಲ್ಲ ಬಂದರೆ ತುಂಬ ಬಿಸಿಲಿರುತ್ತೆ, ಗಾಳಿ ಇರುತ್ತೆ, ಮತ್ತು ಇಷ್ಟು ಕೂಲಾಗಂತೂ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆದರೆ ಸ್ವಲ್ಪ ಫಾಗ್ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ನೋಡಿ, ಫಾಗ್ ಕ್ಲಿಯರ್ ಆದಮೇಲೆ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ. ಅಲ್ಲಿ ಮಧ್ಯೆ ನೀರು ಕಾಣಿಸ್ತಾ ಇದೆ ಅಲ್ವಾ, ಅದು ಮಾಗೋಡ್ ಫಾಲ್ಸಿಂದ ಬಂದಿರೋಂಥ ನೀರೇನೆ. ಇದು ಹಾಗೇ ಹೋಗಿ ಮುಂದೆ ಗಂಗಾವಳಿ ನದಿನ ಸೇರಿಕೊಳ್ಳುತ್ತೆ, ನಂತರ ಸಮುದ್ರಕ್ಕೆ ಸೇರಿಕೊಳ್ಳುತ್ತೆ. ಈ ಬೆಟ್ಟಗಳನ್ನು ನೋಡೋದೇ ಒಂದು ಚಂದ. ಅದರಲ್ಲೂ ಸಂಜೆ ಟೈಮಿಗೆ ಬಂದ್ರಂತೂ ಆ ಸನ್ಸೆಟ್ ನೋಡೋದಕ್ಕಂತೂ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆ ಬೆಟ್ಟಗಳ ಮಧ್ಯದಲ್ಲಿ ಸನ್ಸೆಟ್ ಆಗೋದು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ, ಸ್ವರ್ಗ ಅಂತಲೇ ಹೇಳ್ಬೋದು. ಮತ್ತು ಅಲ್ಲಿ ಕೆಳಗೆ ನೀರು ಕಾಣಿಸ್ತಾ ಇದೆ ಅಲ್ವಾ, ಅಲ್ಲೆಲ್ಲ ಸುತ್ತಮುತ್ತ ಮನೆ, ಊರು, ತೋಟ ಎಲ್ಲನೂ ಕೂಡ ಇದೆ. ಊರು ಅಂತಂದರೆ ಇಲ್ಲಿ ಹತ್ರ ಮನೆಗಳೆಲ್ಲ ಇರಲ್ಲ, ಸ್ವಲ್ಪ ದೂರನೇ ಇರುತ್ತೆ. ಹಾಗಾಗಿ ಮನೆಗಳೆಲ್ಲ ಕಾಣಿಸಲ್ಲ. ನೀವೇನಾದರೂ ಬೇಸಿಗೆ ಟೈಮಲ್ಲಿ ಬಂದರೆ ತೋಟ ಮಾತ್ರ ಹೈಲೈಟಾಗಿ ಗ್ರೀನಾಗಿ ಕಾಣಿಸುತ್ತೆ. ಅಂದರೆ ಇವಾಗ ಫುಲ್ ಗ್ರೀನರಿ ಇರೋದ್ರಿಂದ ತೋಟ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ಹಾಗೆಯೇ ಇಲ್ಲಿ ಕೂತ್ಕೊಳ್ಳೋದಕ್ಕೂ ಕೂಡ ಜಾಗ ಇದೆ. ಬಂದರೆ ಆರಾಮಾಗಿ ಬಂದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು. ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು.